ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನಾನು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಇವತ್ತು ಏನೇನು ಮಾಡ್ತೀನಿ ನಾನು ಅಂತ. ಐ ಹ್ಯಾವ್ ಮೈ ಸ್ಕೆಡ್ಯೂಲ್ಸ್, ಲೈಕ್ ನನಗೆ ಇವತ್ತು ಪ್ರಾಕ್ಟೀಸ್ ಇದೆ ಅದೊಂದು. ಸೊ ಇವತ್ತು ಪ್ರಾಕ್ಟೀಸ್ಗೆ ಹೋಗಬೇಕು, ಅದಕ್ಕೆ ಇವಾಗ ಗೆಟ್ ರೆಡಿ ಆಗಬೇಕು. ಐ ಶುಡ್ ಇಟ್ಸ್ ಆಲ್ರೆಡಿ 8:50. ನಾನು 10 ಅಷ್ಟರಲ್ಲಿ ಇರಬೇಕು. ಸೊ ಲೆಟ್ಸ್ ಗೆಟ್ ರೆಡಿ. ಜಾಸ್ತಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಸೊ ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ವ್ಯೂಸ್ ಬರ್ತಿದೆ, ಲೈಕ್ಸ್ ಬರ್ತಾಯಿಲ್ಲ ಗೈಸ್, ಪ್ಲೀಸ್ ಲೈಕ್ ಮಾಡಿ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ಮೇ ಬಿ ಇಷ್ಟ ಆಗ್ತಿದೆ, ಅದಕ್ಕೋಸ್ಕರನೇ ಫುಲ್ ವೀಡಿಯೋ ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರನೇ 30 ವ್ಯೂಸು ಬರ್ತಿರೋದು. ಸೊ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ ಆನ್ ಸ್ಟೋರಿ, ಸ್ಟೇಟಸಲ್ಲೆಲ್ಲ ಪ್ಲೀಸ್ ಹಾಕಿ. ಥ್ಯಾಂಕ್ ಯು. ಐ ಹೋಪ್ ಯು ಗೈಸ್ ವಿಲ್ ಡೂ ದಿಸ್ ಫಾರ್ ಮೀ. ಬಾಯ್. ಲೆಟ್ಸ್ ಗೆಟ್ ರೆಡಿ. ನಾನು ರೆಡಿಯಾಗಿ ನಿಮ್ಗೆ ಸಿಗ್ತೇನೆ. ಸೊ ಗೈಸ್, ಇವಾಗ ನಾನು ಕಂಪ್ಲೀಟ್ ರೆಡಿ ಆಗಿದ್ದೀನಿ. ಸೊ ಇವಾಗ ನಾನು ಹೊರಡಬೇಕು. ನಾನು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಬಟ್ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಗಾಡೀಲಿ ಹೋಗಬೇಕು. ಲೆಟ್ಸ್ ಗೋ. ಬಟ್ ಬ್ರೇಕ್ಫಾಸ್ಟೇ ಮಾಡಿಲ್ಲ ಗೈಸ್. ನಾನು ಹೋಗ್ತಾ ದಾರಿಲಿ ಏನೋ ತಿನ್ಕೊಂಡು ಹೋಗಬೇಕು. ನೋಡೋಣ ಏನಾರು ಸಿಕ್ಕಿದ್ರೆ ಹೋಟೆಲ್ ನಾನು ತೋರಿಸ್ತೆ. ಗೈಸ್, ಐ ಆಮ್ ಬ್ಯಾಕ್ ಫ್ರಮ್ ಪ್ರಾಕ್ಟೀಸ್. ಈ ಮೆಟ್ರೋ ಸ್ಟೇಷನ್ ದಾರಿ ಯಾಕೆ ನನಗೆ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ನೀವೇ ನೋಡ್ತಿರ್ಬೋದು ಎಷ್ಟು ಗಾಡಿ ಇತ್ತು ಅಂದರೆ, ನನ್ನ ಗಾಡಿ ನಿಲ್ಲಾಗ್ತಿದೆ ಅಂತ ನಾನೇ ಹುಡುಕ್ತಾ ನಿಂತಿದ್ದೆ ಅರ್ಧ ಗಂಟೆ. ಅಷ್ಟು ಲೇಟಾಗಿ ಹೋಗಿತ್ತು. ಹಾಯ್ ಗೈಸ್, ಇದು ಸೆಕೆಂಡ್ ಡೇ ಆಗಿರುತ್ತೆ. ನಾನಿವತ್ತು ಶೋಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನೇನು ಕವರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಪೀಪಲ್ ವರ್ ನಾಟ್ ಸಪೋರ್ಟಿವ್, ಬಿಕಾಸ್ ಅವ್ರನ್ನ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಮತ್ತು ಇನ್ನೊಂದು ಸೌಂಡ್ ಓಡ್ತಾ ಇರೋದ್ರಿಂದ ನಾನು ಹಾಕೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ ಫಾರ್ ಅ ಶೋ. ನಾನು ಈ ಅಟೈರಲ್ಲಿ ಹೋಗ್ತಿಲ್ಲ, ಪ್ರಾಕ್ಟೀಸ್ ಇದೆ, ಪ್ರಾಕ್ಟೀಸ್ ಮುಗಿಸ್ಕೊಂಡು ಶೋಗೆ ಹೋಗ್ತೀವಿ. ಸೊ ಗೈಸ್, ಇವಾಗ ನಾನು ಹೊರಟಿದ್ದೀನಿ. ಗಾಡಿ ತೊಗೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಮೆಟ್ರೋ ಸ್ಟೇಷನಿಂದ ಕ್ಲಾಸ್ಗೆ ಹೋಗಬೇಕು. ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾವು ಶೋಗೆ ರೆಡಿಯಾಗಿ ಹೋಗ್ತೀವಿ. ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ, ನಾನು ಒಬ್ಬಳನ್ನೇ ತೋರಿಸ್ಕೊಳ್ಳೋಕೆ ನನಗೆ ಆಗ್ತಿಲ್ಲ, ಲೈಕ್ ಏನು ಮಾಡೋದು ಅಂತ. ನಾನಿವಾಗ ಹೋಟೆಲ್ಗೆ ಬಂದಿದ್ದೀನಿ, ತಿಂಡಿ ಮಾಡಿಕೊಂಡು ಹೊರಡ್ತೀನಿ ಈಗ. ಸೊ ಗೈಸ್, ವಿ ಆರ್ ರೆಡಿ ಫಾರ್ ಶೂಟ್ ಅಂತ ಇದ್ದೀನಿ ನಾನು. ಶೋ ನಾನು ಬ್ಲಾಗ್ಸ್ ಹಾಕ್ತೀನಿ, ಬಟ್ ಮತ್ತೆ ಹೋಗ್ತೀನಿ ನಾನು ಮಾಡೋದು. ಈಗ ನಿನ್ನ so this is the preparation of going. Wait, I'll show the beauty ಜೋರಾಗಿ ಮಾತಾಡ್ಬೇಕು. ಕಟ್ಟೆ ಮಾಡ್ಬಿಟ್ಟಿದ್ದೆ. ಸೊ ಎಗ್ರಿಸ್ಬಿಟ್ಟು ಅವ್ರಿಗೆ ಕಟ್ ಮಾಡಿಲ್ಲ, ಅದು ನಾನು ಡಿಫ್ರೆಂಟ್ ಆಗಿ ಕಟ್ ಅಂತ ಹೇಳಿದ್ದೀನಿ. ಗೈಸ್, ನಾನು ಇನ್ನೊಂದು ತೋರಿಸ್ತೀನಿ ಇವಾಗ. ಬೆಳಕು ನೀನ್ ಕಾಂತಾರ ಡ್ರೆಸ್ ಹಾಕ್ಬಿಟ್ಟು ರಾಜ್ಕುಮಾರ್ ತರ ಡೈಲಾಗ್ ಹೊಡಿತವನೆ. ಯಪ್ಪ, ನಿನ್ ಕೂಲಿ ಹೆಂಗ್ ನಿಂತ್ಕೊಂಡಿದೆ ಗೊತ್ತಾ? ಇಲ್ಲ ಹೇರ್ಸ್ ಹಾಕಿದೀವಲ್ಲ ಆ ಥರ ನಿಂತ್ಕೊಂಡಿದೆ. ಸೊ ದಿಸ್ ಇಸ್ ಮೈ ಅಟೈರ್. ನಾವು ಕೋಲಾಟ ಆಡ್ತಾ ಇದೀವಿ. ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಪರವಾಗಿಲ್ಲ, ಇವಾಗ ಚಂದ ಉಂಟು. ಆದ್ರೆ ನೀನ್ ಬೊಟ್ಟ್ಯಾಕಿಲ್ಲಿ ಅದು ಗೈಸ್, ಪಾಪ ನಮ್ಮ ಅಕ್ಷತಾ ಅವ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಾಪ ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಬೇಡ. ಪಾಪ ಅಂತಲ್ಲ, ಅವರು ಪಾಪ ಮೀನ್ಸ್ ಎನ್ಕರೇಜ್ ಮಾಡ್ತಿದ್ದಾರೆ. ಈ ಥರ ಟೈಮ್ ನೋಡಿ, ಪಾಪ ಟೈಮ್ ಇರೋ ಹತ್ರ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನಾನು ಎಷ್ಟು ಮರ್ತೋಗ್ತೀನಿ ಗೊತ್ತಾ? ಮನೇಲಿ ಸ್ಟಾರ್ಟ್ ಮಾಡಿರ್ತೀನಿ, ಮರ್ತೋಗಿರ್ತೀನಿ. ನಂದು ಎಷ್ಟಿದೆ ನೋಡಿ ಬ್ಲಾಗ್ಸ್. ನೋಡಿ ದಿನ ಮಾತಾಡಿ ಅಭ್ಯಾಸ. ಬರೀ ನನ್ನ ಮುಖ ನೋಡ್ತಾ ಇದ್ರು, ಇವತ್ತು ಕೆಲವ್ರ ಮುಖ ನೋಡ್ತಾರೆ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ರಾಶಿಕಾ ರಘುನಾಥ್ ಬ್ಲಾಗ್ಸ್. ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್? ಗೈಸ್, ನನ್ನ ಸಬ್ಸ್ಕ್ರೈಬರ್ಸ್ ಕೇಳಬೇಡಿ. ನಾನು ರೀಸೆಂಟಾಗಿ ಓಪನ್ ಮಾಡಿದ್ದೀನಿ.
ನನ್ನ ಹೆಸರು ನವೀನ್ ಅಣ್ಣ. ಕಾಕ್ರೋಚ್. ದೇವ ಗೊತ್ತಿಲ್ಲ. ದೇವ ಬಿದ್ರೆ ಕಂಟೆಂಟ್ 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 ಕೊಡಿ ನನಗೆ. ನಾನು ಅವಾಗಲೇ ನನ್ನ ಕ್ಯಾಪ್ಚರ್ ದಿನ ನನ್ನ ಮುಖನೇ ನೋಡ್ತಾರೆ. ನಿಮ್ಮನ್ನ ತೋರಿಸ್ತಾ ಇದ್ದೀನಿ. ಹೌದು ನ್ಯಾಯನೇ. ಅವ್ರ ಚಾನಲ್ ಎಲ್ಲ ನೀಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೋಗ್ತಿ ಅಲ್ಲಿ ನಾನು ನಿರ್ಧಾರ ಮಾಡ್ತೀನಿ ನಿಂಗೆ ಯಾವ ಫಾಲೋವರ್ಸ್ ಸಬ್ಸ್ಕ್ರೈಬ್ ಮಾಡಬೇಕು. ನಂಗೆ ಅರ್ಥನೇ ಆಗಲಿಲ್ಲ. ಅರ್ಥ ಆಗಿಲ್ಲ. ಚಾನಲ್ಗೆ ಹೋಗ್ತಿ ಅಲ್ಲಿ ಯಾವ ಸಬ್ಸ್ಕ್ರೈಬ್ ಅಂತ ಅವ್ನು ನಿರ್ಧಾರ ಮಾಡ್ತಾನೆ. ಅಂತ ಕಂಟೆಂಟ್ ಏನು ಆಗ್ತಿಲ್ಲ. ಸೆಲೆಕ್ಟೆಡ್ ಅವರು ಮಾಡೋಷ್ಟು ಸಾಕು. ನವೀನ್ ತೋರಿಸ್ತೀನಿ. ರಶಿಕನ್ ಯೂಟ್ಯೂಬ್ ಚಾನೆಲ್ ಬಂದಾಗ ನೋಡ್ಬೇಕಾರೆ ಫುಲ್ ಆಕ್ಟಿವ್ ಆಗ್ಬಿಡ್ತಾರೆ ಎಲ್ರು. ಅವಳ ನಾನೇ ಇಟ್ಕೊಂಡಿರಂಗಿಲ್ಲ. ನನ್ನ ಹೆಸರು ನವೀನ್ ಎಸ್. Guys, we are getting ready for a second sequence. Okay, this is our attire. At the bow. ನಾನು ಕಟ್ಕೊಳಕ್ ಬಂದಿಲ್ಲ, ನನ್ನ ಫ್ರೆಂಡ್ ಕಟ್ಟಿದ್ರು. ಸಂತೋಷಕ್ಕೆ ಆಡು ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಳಿದು ತಳಕ್ಕೆ ನಳಿದು ನನ್ನಂತೆ ಸಂತೋಷಕ್ಕೆ. ಇವನ್ಗೆ ಪಿಡಿಸ್ಬೋದು ಏನೋ ಕರೆಂಟ್ ಶಾಕ್ ಹೊಡೆದೋಯ್ತು. Guys, it's a pack up time. Pack up. Guys, ಇವತ್ತು ಡೇ 3 ಆಫ್ ಮೈ ಬ್ಲಾಗ್. ಬಟ್ ಇವತ್ತು 2ನೇ ಶೋ. ಇವಾಗ ನಾನು ಹೋಗ್ತಾ ಇದ್ದೀನಿ ರ್ಯಾಪಿಡೋದಲ್ಲಿ. ಯಾಕೆ ಅಂದರೆ ನನ್ನ ಗಾಡಿ ಇಟ್ಕೊಂಡು ಹೋಗ್ತಾ ಇಲ್ಲ. ಮೆಟ್ರೋದಲ್ಲಿ ಹಾಕಿದ ಗಾಡಿ ವಾಪಸ್ ತಗೊಂಬಂದು ಮನೆಗೆ ಹಾಕಿ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಶೋಗೆ. ಕ್ಲಾಸಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಒಂದ್ಸಲಿ ಮತ್ತೆ ಶೋಗೆ ಹೊರಡುವ. ಬಾಯ್ ಬಾಯ್.